ಹಲೋ ಅತ್ಗೆ. ಚಿರು, ನೀನಲ್ಲಿ ಹೇಗಿದ್ಯಾ? ಮಾಮೂಲಿ ಅತ್ಗೆ, ನಿಮಗೆ ಗೊತ್ತಲ್ಲ, ನಂಗಲ್ಲಿರೋ ಪ್ರತಿ ಕ್ಷಣನೂ ಹಿಂಸೆ ಅನ್ನಿಸ್ತಾ ಇದೆ. ಆದ್ರೆ ಏನು ಮಾಡೋದು, ಬಂದಿರೋ ತಪ್ಪಿಗೆ ಅನುಭವಿಸ್ತಾ ಇದ್ದೀನಿ. ನನಗೆ ಗೊತ್ತಿತ್ತು ಚಿರು, ಇವತ್ತು ಒಂದೇ ದಿನ ತಾನೆ, ಹಿಂಸೆ ಆದರೂ ಸಹಿಸ್ಕೊಂಡು ಬರೋವಾಗ ಅವಳನ್ನ ಅಲ್ಲೇ ಬಿಟ್ಟು ನೀನೊಬ್ಬನೇ ಬಾ. ಅದಂತೂ ಖಂಡಿತ, ಅದನ್ನಂತೂ ಯಾರಿಂದನೂ ತಪ್ಸೋಕ್ಕಾಗಲ್ಲ ಅದಕ್ಕೆ. ಅಲ್ಲಿ ನಿನ್ನ ಎಲ್ಲರೂ ಚೆನ್ನಾಗೇ ನೋಡ್ಕೋತಾ ಇದ್ದಾರೆ ತಾನೆ? ಚೆನ್ನಾಗಲ್ಲ, ಅತಿಯಾಗಿ ನೋಡ್ಕೋತಾ ಇದ್ದಾರೆ. ನಾನು ಎಲ್ಲಿ ಹೋದರೂ ಬಾಲದ ಥರ ಇಬ್ಬರು ಮಕ್ಕಳು ಬರ್ತಾ ಇದ್ದಾರೆ. ಅದಲ್ಲದೆ ಈ ದೀಪ ಅವರು ಏನು ಬೇಕು ಏನು ಬೇಡ ಅಂತ ಹಿಂಸೆ ಕೊಡ್ತಾನೆ ಇರ್ತಾರೆ. ಇರೋದ್ರಲ್ಲಿ ಅವ್ರ ಅಮ್ಮ ಸ್ವಲ್ಪ ಪರವಾಗಿಲ್ಲ, ಎಷ್ಟು ಬೇಕಷ್ಟು ಮಾತಾಡ್ಕೊಂಡು ಆರಾಮಾಗಿ ಅವ್ರ ಪಾಡಿಗೆ ಇರ್ತಾರೆ. ಇಲ್ಲಿ ಕತೆ ಬಿಡಿಯೋದಕ್ಕೆ ಅಲ್ಲೆಲ್ಲ ಆರಾಮ? ಹಬ್ಬದ ಪೂಜೆ ಎಲ್ಲ ಆಯ್ತಾ? ಈ ಸತಿ ಹಬ್ಬ ಆಚರಣೆ ಮಾಡೋದು ಬೇಡ ಅಂತ ನಾನೇ ಹೇಳಿದ್ದೀನಿ ಚಿರು. ಯಾಕತ್ಗೆ? ನೀನಿಲ್ವಲ್ಲ ಚಿರು, ನೀನಿಲ್ದೆ ನಾವು ತಾನೇ ಹಬ್ಬನ ಹೇಗೆ ಆಚರಣೆ ಮಾಡೋಕ್ಕಾಗತ್ತೆ ಹೇಳು? ನೀನು ಮನೇಲಿದ್ರೆ ಅದೇ ನಮಗೆ ಹಬ್ಬ. ನನ್ನ ಮೇಲೆ ಇಷ್ಟು ಪ್ರೀತಿ ಇಟ್ಟಿದ್ದೀರಲ್ಲ, ಸಾಕು. ನಿಮ್ಮ ನಂಬಿಕೆಗೆ ವಿರುದ್ಧವಾಗಿ ನಾನು ಯಾವತ್ತೂ ನಡ್ಕೊಳ್ಳಲ್ಲ. ಅದು ನನಗೂ ಗೊತ್ತಿದೆ ಚಿರು. ಟೈಮ್ಗೆ ಊಟ ತಿಂಡಿ ಎಲ್ಲ ಕರೆಕ್ಟಾಗಿ ಮಾಡ್ತಾ ಇದೆಯಾ ತಾನೆ? ಏನೋ ಗೊತ್ತಿಲ್ಲ ಅದಕ್ಕೆ, ಇಲ್ಲಿಗೆ ಬಂದಾಗಿಂದ ಒಂದಾದ್ಮೇಲೆ ಒಂದು ಶಾಸ್ತ್ರಗಳು ಇಟ್ಕೊಳ್ತಾನೆ ಇದ್ದಾರೆ. ನನಗಂತೂ ಸಾಕಾಗೋಗ್ಬಿಟ್ಟಿದೆ. ದೀಪ ಅವ್ರನ್ನ ನಾನು ದೂರ ಮಾಡ್ತೀನಿ ಅನ್ನೋ ಸತ್ಯ ಗೊತ್ತಿಲ್ಲದೆ ನನ್ನನ್ನು ಅವ್ರ ಹತ್ರನೇ ಇರೋ ಥರ ಮಾಡ್ತಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತು ಅದನ್ನು ಗೊತ್ತು ಮಾಡಿಸ್ತೀನಿ. ಸರಿ ಚಿರು, ಏನೇ ಇದ್ರು ಜಸ್ಟ್ ನಂಗೆ ಒಂದು ಕಾಲ್ ಮಾಡು, ಐ ವಿಲ್ ಬಿ ದೇರ್. ಓಕೆನಾ? ಡೋಂಟ್ ವರಿ ಅದಕ್ಕೆ, ಆ ತೊಂದರೆ ನೀವು ತಗೋಬೇಡಿ. ಪೂಜೆ ಮುಗಿತಿದ್ದ ಹಾಗೆ ವಿಷಯ ತಿಳಿಸಿ ಬಂದ್ಬಿಡ್ತೀನಿ. ಸರಿ ಚಿರು, ಪೂಜೆ ಮುಗಿದ್ಮೇಲೆ ನೀನು ಅನ್ಕೊಂಡಿರೋದನ್ನ ಅವ್ರಿಗೆ ಹೇಳಿದ್ಮೇಲೆ ನನಗೊಂದು ಕಾಲ್ ಮಾಡಿ. ಶೋರ್. ಸರಿ ಚಿರು, ಬಾಯ್. ಸೌಂದರ್ಯ, ಚಿರುಗ್ ಫೋನ್ ಮಾಡಿದ್ದ? ಹೌದು, ನಿಮ್ಮ ಮಾತು ಕೇಳಿ ನನಗೆ ಡಿಸ್ಟರ್ಬ್ ಆಯಿತು, ಅದಕ್ಕೆ ನಾನೇ ಕಾಲ್ ಮಾಡಿದೆ. ಆದರೆ ನೀವು ಅಂದ್ಕೊಂಡಿರೋ ಥರ ಚಿರು ಅಲ್ಲಿ ಸಂತೋಷವಾಗಿಲ್ಲ. ಆ ದೀಪನ್ನ ನಮ್ಮ ಚಿರು ಅಲ್ಲೇ ಬಿಟ್ಟು ಬರ್ತಾನಲ್ಲ, ಆಮೇಲೆ ಗೊತ್ತಾಗತ್ತೆ ನಮ್ಮ ಚಿರು ಏನು ಅಂತ. ಹಾಗಾಗ್ಲಿ ಅನ್ನೋದೇ ಅಲ್ವಾ ನನ್ನ ಆಸೆನೋ. ಆದರೆ ಅದಾಗುತ್ತೋ ಇಲ್ವೋ ಅನ್ನೋ ಸಣ್ಣ ಅನುಮಾನ ಕಾಡ್ತಿದೆ. ನೋಡೋಣ ಇವತ್ತೇನಾಗುತ್ತೋ, ಅದೇನು ಕತೆನೋ. ನೋಡ್ದ್ಯಾ ಪೊಲೀಸಪ್ಪ, ಶರ್ಟ್ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ ಅಂತ? ಮಗ, ನೀನು ಒಗೆದು ಇಸ್ತ್ರಿ ಮಾಡಿದ್ಯಾ ಅಂದಮೇಲೆ ಅದು ಚೆನ್ನಾಗಿರ್ಲೇಬೇಕು. ಗೊತ್ತಲ್ಲ, ನೋಡ್ದೇನೆ ನನ್ನ ಮಗಳು ತನ್ನ ಕೈಯಾರೆ ಒಗೆದು ಇಸ್ತ್ರಿ ಮಾಡಿ ಈಗ ಅವರ ಅಪ್ಪನಿಗೆ ಗುಂಡಿ ಆಗ್ತಾ ಇದ್ದಾಳೆ. ಯಾವತ್ತಾದ್ರೂ ಒಂದಿನ ಈ ತರ ಸೇವೆ ಮಾಡಿದ್ದೇನೆ. ಈಗ ನಿಮ್ಮ ಮಗಳ ಹತ್ರ ಮಾಡಿಸ್ಕೊಳ್ಳಿ, ಸೇವೆ ಅದೆಷ್ಟು ದಿವಸ ಮಾಡ್ತಾಳೆ ಅಂತ ನಾನು ನೋಡ್ತೀನಿ. ಹಿಂಗೆ ಮಾತಾಡ್ತಾ ನಿಂತ್ಕೋತೀರಾ? ಬೀಗರು ಬರ್ತಾರ ಇಲ್ವಾ? ಬರೋದಾದ್ರೆ ಎಷ್ಟೊತ್ತಿಗೆ ಬರ್ತಾರೆ? ಪೂಜೆ ಸಮಯ ಆಗಲ್ವಾ? ಬರ್ತಾ ಇದ್ದಾರೆ ಅಂತ ಫೋನಲ್ಲಿ ಹೇಳಿದ್ರಲ್ಲೇ. ಅಯ್ಯೋ, ನೀನ್ ಇನ್ನೊಂದ್ ಸಲ ಫೋನ್ ಮಾಡು, ನಾನೇ ಮಾತಾಡ್ತೀನಿ. ನೀನ್ ಸ್ವಲ್ಪ ಮರ್ಯಾದೆಗೆ ಮಾತಾಡ್ಬೇಕು ಅವ್ರ ಹತ್ರ. ಮಾಡಿದ್ದಾರೆ ಅಂತ ಹೇಳಿದಾರಲ್ಲ. ಹಿರಿಯದ್ಕೆ ಇವಳು ಸ್ಪೀಕರ್ ಆನ್ ಮಾಡು. ಇವ್ರು ಯಾಕೆ ಫೋನ್ ಮಾಡ್ತಿದ್ದಾರೆ? ಹಬ್ಬಕ್ಕೆ ಇನ್ನು ಯಾಕೆ ಬಂದಿಲ್ಲ ಅಂತ ಕೇಳೋಕಿರ್ಬೇಕು. ಹಲೋ. ಹಲೋ, ನಾನು ಅಂಬುಜಾ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಹಾ, ಎಲ್ಲಿದ್ದೀರಾ? ಹೊರಟ್ರಾ? ಇಲ್ಲ, ಈಗ ಹೊರಡ್ತೀನಿ. ಇನ್ನೂ ಹೊರಟಿಲ್ವ ಪೂಜೆಗೆ? ತುಂಬಾ ಹೊತ್ತಾಗತ್ತೆ, ಬೇಗ ಬನ್ನಿ. ಸರಿ. ಹಾ, ಮನೇಲಿ ಎಲ್ಲರೂ ಬರ್ತಿದ್ದೀರಲ್ವಾ? ಇಲ್ಲ ಇಲ್ಲ, ಸದ್ಯಕ್ಕೆ ನಾನು ಒಬ್ಳೆ ಹೊರಡ್ತಾ ಇದ್ದೀನಿ. ಅಯ್ಯೋ, ಹೌದಾ? ಯಾಕೆ? ಇಲ್ಲೂ ಪೂಜೆ ನಡಿಬೇಕಲ್ಲ, ಅದಕ್ಕೆ. ಆಯ್ತಾಯ್ತು, ನೀವು ಬೇಗ ಬನ್ನಿ. ಮತ್ತೆ ನಿಮ್ ಮನೆ ಮಗ ಚಿರು ಅವರು ಇಲ್ಲಿ ತುಂಬಾ ಖುಷಿಯಾಗಿದ್ದಾರೆ. ಹೌದಾ? ಹಾಗೆ ಮುಖ್ಯವಾದ ವಿಷಯ ಹೇಳ್ಬೇಕಾಗಿತ್ತು. ನಿನ್ನೆ ನಮ್ ದೀಪಗೂ ಅಳಿಯಂದ್ರಿಗೂ ಮೊದಲನೇ ರಾತ್ರಿ ಶಾಸ್ತ್ರ ಆಯ್ತು.
ಅದು ಅಲ್ದೆ ರೂಮಲ್ಲಿ ಇರೋದ್ ಬಿಟ್ಟು ಫುಲ್ ಮಾಡಿ ಮೇಲೆ ಇದ್ರು. ಅವರಲ್ಲಿ ಏನ್ ಮಾಡ್ತಿದ್ರು ಅಂತ ಗೊತ್ತಿದೆ, ಅದ್ರ ಬಗ್ಗೆ ಗೊತ್ತಿಲ್ಲದೆ ಏನೋ ಆಯ್ತು ಅನ್ನೋ ತರ ಮಾತಾಡ್ತಾಳೆ ಈ ಹೆಂಗಸು. ಸಾಕು ಬಿಡೆ ಭುಜ, ಅವ್ರು ಹೊರಡಕ್ ಹೊತ್ತಾಗೋಗುತ್ತೆ. ಸುಮ್ನೆ ಇರೋಣ ನೀನು. ನಮ್ಮ ಮನೆಯಲ್ಲಿ ಅಳಿಯಂದ್ರು ಎಷ್ಟು ಖುಷಿಯಾಗಿದ್ದಾರೆ ಅಂತ ಆ ಮನೆಯವ್ರಿಗೆ ಗೊತ್ತಾಗೋದ್ ಬೇಡ. ಸುಮ್ನೆ ಇರೋಣ. ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ, ನಮ್ ದೀಪು ಅಳಿಯಂದ್ರು ಒಟ್ಟಿಗೆ ಇರೋ ಫೋಟೋ ಎಲ್ಲ ಕಡೆ ಹರಿದಾಡ್ತಿದೆ, ಫುಲ್ ಫೇಮಸ್. ಒಳ್ಳೇದು ಬಿಡು. ಅದು ಅಲ್ದೆ ಹಬ್ಬಕ್ಕೆ ಅಂತ ನಮ್ ದೀಪುನೇ ಅಳಿಯಂದ್ರಿಗೆ ಎಣ್ಣೆ ಹಚ್ಚಿದ್ಲು. ಹೌದಾ? ಅದು ಸರಿ ಬಿಡಿ, ಎಷ್ಟೇ ಆದ್ರೂ ಗಂಡ ಹೆಂಡತಿ ಹಚ್ಚೋದ್ರಲ್ಲಿ ತಪ್ಪೇನಿದೆ ಅನ್ಕೊಳ್ತಿರ್ತೀರಾ ಅಲ್ವಾ? ಹೌದೌದು. ಸರಿ ಸರಿ, ನೀವು ಹೊರಟು ಬೇಗ ಬನ್ನಿ. ನೀವು ಮನೆಗ್ ಬಂದ್ಮೇಲೆ ನೀವೇ ನೋಡೋರಂತೆ ಗಂಡ ಹೆಂಡತಿ ಇಬ್ರು ಎಷ್ಟು ಖುಷಿಯಾಗಿದ್ದಾರೆ ಅಂತ. ಬಂದ್ಬಿಡಿ ಬೇಗ. ಬೀಗ್ರೆ, ನೀವು ಹೊರಟು ಬನ್ನಿ, ಪರವಾಗಿಲ್ಲ. ಸರಿ, ಈಗಲೇ ಹೊರಡ್ತೀನಿ. ಹೇಗಾದರೂ ಮಾಡಿ ಸೌಂದರ್ಯ ಅಲ್ಲಿಗೆ ಹೋಗೋದನ್ನು ತಪ್ಪಿಸ್ಬೇಕು. ಅದಾಗಲಿಲ್ಲ ಅಂದರೆ ಸೌಂದರ್ಯ ಜೊತೆ ನಾನಾದರೂ ಹೋಗಲೇಬೇಕು. ಆಗ ಚಿರು ದೀಪನ ಅಲ್ಲೇ ಬಿಟ್ಟು ಬರೋದನ್ನು ತಪ್ಪಿಸೋ ಪ್ರಯತ್ನ ಮಾಡ್ಬೋದು. ಎಷ್ಟೇ ಮಾತಾಡ್ತೀಯಾ? ಅಲ್ಲ, ಬೀಗ್ರ ಏನಾದ್ರು ಕೇಳಿದ್ರ ಇಲ್ಲಿ ಏನ್ ನಡೀತಿದೆ, ಹೇಗ್ ನಡೀತಿದೆ ಅಂತ ಎಲ್ಲಾನು ಬಿಡಿಸಿ ಬಿಡಿಸಿ ಬಿಡಿಸಿ. ಸುಮ್ನೆ ಇರೋಣ. ಆ ಮನೆ ಮಗ ಈ ಮನೇಲಿ ಎಷ್ಟು ಖುಷಿಯಾಗಿದ್ದಾರೆ ಅಂತ ಅವ್ರಿಗೂ ಗೊತ್ತಾಗದ್ ಬೇಡ್ವಾ? ಅದೆಲ್ಲ ಕಡೆ ಸ್ವಲ್ಪ ನಿಲ್ಲಿಸ್ತೀರಾ? ಸುಮ್ಮನೆ ಇದ್ಬಿಡಿ ಆಯ್ತಲ್ಲ. ಹೇಳಿ ದೀಪು, ನಿಮ್ಮ ಯಜಮಾನರು ರೆಡಿ ಇದ್ರೆ ಬರಕ್ ಹೇಳಮ್ಮ. ದೀಪು, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಅಮ್ಮ, ಅವರು ಫೋನಲ್ಲಿ ಮಾತಾಡ್ತಿದ್ರು, ಮಾತಾಡ್ಮೇಲೆ ಅವರೇ ಬರ್ತಾರಂದ್ರು. ಸರಿ ಅಮ್ಮ. ನೋಡ್ದ ಅರವಿಂದು, ನಾನು ಹೇಳಿಲ್ವಾ ಫೋನ್ ಮಾಡೇ ಮಾಡ್ತಾನೆ ಅಂತ? ತಗೋ ಮಾತಾಡು, ಸ್ಪೀಕರ್ ಹಾಕು, ನಾನತ್ ಮಾತಾಡು. ಹಲೋ, ಯಾರೇ ನೀವು? ನೀವಾಗ ನೀವೇ ಕಾಲ್ ಮಾಡ್ತೀರಾ, ಏನೇನೋ ಮಾತಾಡ್ತೀರಾ, ಕಾಲ್ ಕಟ್ ಮಾಡ್ತೀರಾ, ಕಾಲ್ ಬ್ಯಾಕ್ ಮಾಡಿದ್ರೆ ಸ್ವಿಚ್ ಆಫ್ ಮಾಡ್ತೀರಾ. ನನಗೂ ನಿಮ್ಗೂ ಏನ್ರಿ ಸಂಬಂಧ? ಮಾತಾಡ್ರಿ, ಯಾಕ್ರಿ ಸುಮ್ಮನಿದ್ದೀರಾ? ನನ್ನ ಕ್ರಿಮಿನಲ್ ರೆಕಾರ್ಡ್ಸ್ಗಳನ್ನೆಲ್ಲ ಹೇಗೆ ಕಲೆಕ್ಟ್ ಮಾಡಿದ್ರಿ ನೀವು? ಸುಮ್ಮನೆ ಮಾತಾಡ್ಬೇಡ, ನಾನು ಮಾತಾಡೋದನ್ನ ಸೈಲೆಂಟ್ ಆಗಿ ಕೇಳಿಸ್ಕೊ. ನಾನು ಯಾಕ್ರಿ ನೀವು ಹೇಳ್ದಂಗೆ ಕೇಳಬೇಕು? ನಿನ್ನ ಬಂಡವಾಳ ನನ್ನ ಕೈಲಿದೆ, ನಿನಗೆ ಬೇರೆ ದಾರಿನೇ ಇಲ್ಲ. ನನಗೆ ಹೆಂಗ್ ಬೇಕೋ ಹಂಗೆ ನಾನು ಲಾಕ್ ಮಾಡ್ತೀನಿ. ಏನ್ರಿ ಮಾಡ್ತೀರಾ? ಏನ್ ಮಾಡ್ತೀರಾ? ಒಂದ್ಸಲ ನಿನ್ ರೆಕಾರ್ಡ್ಸ್ನೆಲ್ಲ ಪೊಲೀಸ್ ಕೊಡ್ಸಿದ್ರೆ ನಿನ್ ಕತೆ ಫಿನಿಶ್. ಇವಾಗ ನಾನು ಏನ್ ಮಾಡ್ಬೇಕು ಅಂತ ಹೇಳಿ. ಇಷ್ಟು ಬೇಗ ದಾರಿಗೆ ಬಂದ್ಯಾ? ವೆರಿ ಗುಡ್. ನಾನು ಏನ್ ಮಾಡ್ಬೇಕು ಹೇಳಿ. ಯಾಕೆ ಟೆನ್ಷನ್ ಆಗ್ತೀಯಾ? ಹೇಳ್ತೀನಿ ಟೈಮ್ ಬಂದಾಗ. ಹಲೋ ಹಲೋ, ಮಾಡಿದ್ದೀನ ಮಾಡ್ತಾನೆ. ಏನ್ ಮಾಡಿ ಸಾಯ್ಬೇಕಂತ ನಂಗೆ ಅರ್ಥ ಆಗ್ತಾ ಇಲ್ಲ. ನನ್ನ ಎದುರಿಗೆ ಬಂದ್ರೆ ಬಾಂಬ್ ಇಟ್ಟು ಸಾಯ್ಬಿಡ್ತೀನಿ. ಇಡಿಯಟ್. ಅರವಿಂದು, ನನಗೆ ಯಾಕೋ ನಾನು ಆವಾಗಲೇ ಹೇಳಿದ್ದೆ ಸರಿ ಅನಿಸ್ತಿದೆ. ಇದನ್ನೆಲ್ಲ ರೂಪನೇ ಮಾಡಿಸ್ತಿರ್ಬೇಕು. ಏನನ್ನ ಮಾತಾಡ್ಬೇಡ್ರಿ. ರೂಪ ಯಾಕ್ರೆ ಮಾಡ್ತಾಳೆ? ಇಷ್ಟು ದಿನ ನಿನ್ ಜೊತೆಗೆ ಇದ್ದವಳು ನಿನ್ ಬ್ಯಾಕ್ಗ್ರೌಂಡ್ ತಿಳ್ಕೊಂಡು ಬೇರೆಯವ್ರ ಮೂಲಕ ನಿನ್ಗೆ ಆಟ ಆಡಿಸ್ತಿರ್ಬೋದಲ್ವಾ? ಅದು ಅಲ್ಲದೆ ಮುಂಬೈಯಲ್ಲಿ ಆಡ್ ಶೂಟ್ ಇದೆ ಅಂತ ಹೇಳಿದ ತಕ್ಷಣನೇ ಒಪ್ಕೊಂಡ್ಬಿಟ್ಲು. ಸಾಮಾನ್ಯವಾಗಿ ಅವಳು ನಾವು ಯಾರಾದ್ರು ಡೈರೆಕ್ಟ್ರು ಪ್ರೊಡ್ಯೂಸರ್ನ ಕರ್ಸಿದ್ರೆ ಅವ್ರು ಯಾರು ಏನು ಬಯೋಡೇಟಾ ಎಲ್ಲ ತಿಳ್ಕೊಂತಿದ್ಲು. ಆದ್ರೆ ನಿನ್ನೆ ರಾತ್ರಿ ನೀನ್ ಹೇಳಿದ ಕೂಡಲೇ ಒಪ್ಕೊಂಡು ಕಾರಲ್ಲಿ ಒಬ್ಳೆ ಹೊರ್ಟೋಗ್ಬಿಟ್ಲು. ಏಕೆ? ಈಗ ಯಾರು ಬಂದಿದಾರೋ ಏನೋ. ರೂಪನೇ ಬಂದಿದ್ರೆ. ರೂಪನ? ಇರು ಒಂದ್ ನಿಮಿಷ, ನಾನೇ ಹೋಗಿ ನೋಡ್ತೀನಿ.
ಇನ್ನೊಂದು ಬ್ಯಾಗ್ ಬಂದಿದೆ. ಇನ್ನೊಂದು ಬ್ಯಾಗ? ತಗೊಳಪ್ಪ. ಅರವಿಂದ್, ಇನ್ನೆಷ್ಟು ಹಗರಣ ಮಾಡಿದ್ಯಪ್ಪ ನೀನು. ಇಷ್ಟು ದೊಡ್ಡ ಬ್ಯಾಗಲ್ಲಿ ನಿನ್ ಕ್ರಿಮಿನಲ್ ರೆಕಾರ್ಡ್ಸ್ನೆಲ್ಲ ತುಂಬ ಕಳ್ಸಿದ್ದಾರೆ. ಆಯ್ತು, ಅದೇನು ಅಂತ ನೋಡು. ಅಳಿಯಂದ್ರೆ ಬಂದ್ರ ದೀಪ ನಿನ್ನ ಕಡೆ ಬಾ. ಚಿಲ್ಟಾರಿ ಪಿಲ್ಟಾರಿಸ್ ಬರ ಇಲ್ಲಿ. ಅಣ್ಣ ಕೊಡಿಲ್ ಫೋನ್ ತಗೊಳ್ರ. ಫೋಟೋ ತೆಗಿರೋ ನಂದು ಅಳಿಯಂದ್ರದ್ದು. ಹೆಂಗ್ ಕಾಣಿಸ್ತಿದ್ದೀನ? ಗಿಣಿ ಪಕ್ಕ ಗಿಡ್ಗ ನಿಂತ್ಕೊಂಡಂಗಿಲ್ವಾ? ಏನಂದ್ರೆ ತುಂಬಾ ಚೆನ್ನಾಗಿದೆ ಅಂದೆ. ಕೇಳು. ಅಣ್ಣ ನೀನು ಬಾ. ತುಂಬಿದೆ. ಅಳಿಯಂದ್ರೆ ಕುಟುಂಬದ ಜೊತೆ ಫೋಟೋ ತಗೊಂಡ್ರೆ ನಿಮ್ಗೇನು ಅಭ್ಯಂತರನಾ? ಇಲ್ಲಂತೆ. ಬಾ 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 ಬಾ. ದೀಪ ಬಾರ ನಿನ್ ಗಂಡನ ಪಕ್ಕ. ಅದಕ್ಕೆ ಬಾ. ಬಾವಾ ಸ್ಮೈಲ್. ಇನ್ನೊಂದು. ಹಾ, ಸಾಕು ನಿಲ್ಸಲೇ. ಸುಮ್ಮನೆ ಇರೋಣ. ಕೊಡು ಇಲ್ಲಿ ಹೆಂಗ್ ಬಂದಿದೆ ನೋಡೋಣ. ಕೊಡು. ಅದೇಂದ್ರೆ ನಿಮಗೆ ಈ ಶರ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ದೀಪಾ, ಈ ಶರ್ಟ್ನ ತುಂಬಾ ಚೆನ್ನಾಗಿ ಹೊಲ್ದಿದ್ಯಾ ಕಣಮ್ಮ. ಪೊಲೀಸಪ್ಪ, ಬಟ್ಟೆ ತಂದಿದ್ ನೀವಲ್ವಾ? ಆಮೇಲೆ ಇನ್ನೊಂದು ಮರ್ತ್ಬಿಟ್ಟಿದ್ದೆ. ಆರ್ತಕ್ಷತೆ ದಿನನೇ ಈ ಚೈನ್ನ ನಿಮಗೆ ಕೊಡಬೇಕಾಗಿತ್ತು. ಅಲ್ಲಿ ಅವತ್ತು ನಡೆದ ಘಟನೆಯಿಂದ ಕೊಡೋಕ್ಕಾಗಲಿಲ್ಲ. ಅದಕ್ಕೆ ಹುತ್ಸಲ ಜೋಪಾನವಾಗಿ ಇಟ್ಟಿದ್ಲು. ತುಂಬ ಚಿಕ್ಕ ಚೈನು, ತಾವೇನು ಅನ್ಕೋಬಾರ್ದು. ಚಿಕ್ಕದು ದೊಡ್ಡದು ಅಂತೆಲ್ಲ ಏನಿಲ್ಲ. ಆದ್ರೆ ಇದನ್ನೆಲ್ಲ ಯಾಕೆ ತರಕ್ ಹೋದ್ರಿ? ಹಂಗೆ ಕೇಳ್ತೀರಾ ಅಳಿಯಂದ್ರೆ? ಅವನ ಮನೆಯಿಂದ ಅಳಿಯಂಗೇನು ಕೊಡದೆ ಇದ್ರೆ ಊರ್ ಜನ ಏನ್ ಅನ್ಕೊಳಲ್ಲ. ರೀ, ಅಳಿಯಂದ್ರ ಕತ್ತಿಗೆ ನೀವೇ ಹಾಕಿ. ಹಾ, ಸರಿ. ಬಾವಾ, ಅಕ್ಕ ಹೇಳೋ ತರ ಮುಖನ ಯಾವಾಗ್ಲೂ ಅರ್ಲೇನೆ ಕುಡಿದಿರೋ ತರ ಗಂಟಿಟ್ಕೊಂಡಿರ್ತೀರಲ್ಲ. ಸ್ವಲ್ಪ ಸ್ಮೈಲ್ ಮಾಡಬಾರ್ದಾ? ಸುಮ್ಮನೆ ನಿಂತ್ಕೊಳ್ಳಿ. ಈಗ ನನಗೆ ಸಮಾಧಾನ ಆಯ್ತು. ಅಣ್ಣ ಪುರೋಹಿತರು. ಓಹ್, ಇವ್ರು ಯಾರು ಬರಲ್ಲ ಅಂದಿದ್ರಲ್ವಾ? ಲೇ ದೀಪ, ನೀನ್ ರಿಸೆಪ್ಷನ್ ಅಲ್ಲಿ ಮಾಡಿರೋ ಅವಾಂತರಕ್ಕೆ ಊರ್ ಜನ ಯಾರು ಬರಲ್ಲ ಅಂತ ಕೂತಿದ್ರು. ಅಣ್ಣ ಕೈಯೋ ಕಾಲೋ ಹಿಡಿದು ಪುರೋಹಿತರನ್ನ ಬರೋಕ್ ಒಪ್ಸಿದಾನೆ. ಹೋಮ ಆಗೋವರೆಗೂ ಏನು ಮಾತಾಡ್ಬೇಡ, ಅರ್ಥ ಆಯ್ತಾ? ಬನ್ನಿ ಬನ್ನಿ. ಒರಿಜಿನಲ್ ಏನಂತ ನೋಡ್ತೀನಿ. ಒರಿಜಿನಲೇ, ಎಲ್ಲ ಒರಿಜಿನಲೇ. ಇಷ್ಟೊಂದು ನನಗೆ ಯಾಕೆ ಕಳಿಸಿದೆ ನೀವು? ಯಾಕಾದ್ರೂ ಕೊಟ್ಟಿರ್ಲಿ. ಫಸ್ಟು ನೀನ್ ಸಾಲ ತೀರ್ಸ್ಕೊಂಡು ನನಗೂ ಸ್ವಲ್ಪ ಕೊಟ್ಬಿಡು. ಏನು ಅದೃಷ್ಟನೋ ದುರಾದೃಷ್ಟನೋ ಒಂದು ಅರ್ಥ ಆಗ್ತಾ ಇಲ್ಲ. ಫೋನ್ ಮಾಡ್ತಾನೆ, ಫೋನ್ ಮಾಡಿ ನಾನು ಹೇಳ್ದಂಗೆ ಕೇಳು, ಇಲ್ಲಾಂದ್ರೆ ಪೊಲೀಸಿಗೆ ಹೇಳ್ತೀನಿ ಅಂತಾನೆ. ಆಮೇಲೆ ಬ್ಯಾಗ್ ತುಂಬ ದುಡ್ಡು ಕಳಿಸ್ತಾನೆ. ಈ ನನ್ನ ಮಗನ ಗೇಮೇ ಅರ್ಥ ಆಗ್ತಿಲ್ವಲ್ಲ. ಅವನಿಗೆ ಕಾಲ್ ಮಾಡ್ತಿದ್ದ. ಮಾತಾಡು. ಒಂದ್ ನಿಮಿಷ.
ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡು. ದುಡ್ಡೇನಾದ್ರು ವಾಪಸ್ ಕೇಳ್ಬಿಟ್ಟವನು. ಆಯ್ತು. ಹೇಳಿ ಸರ್. ಈ ದುಡ್ಡು ಬದುಕಿರೋರನ್ನ ಸಾಯಿಸತ್ತೆ, ಸಾಯ್ತಾ ಇರೋರನ್ನ ಬದುಕಿಸತ್ತೆ. ಈ ದುಡ್ಡಿಗಿರೋ ಬೆಲೆ ಈ ಪ್ರಪಂಚದಲ್ಲಿ ಮನುಷ್ಯನಿಗಿಲ್ಲ. ಏನಂತೀಯ? ಹಾಂ 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 ಹೌದು ಸರ್, ನೀವು ಹೇಳಿದ್ ಕರೆಕ್ಟು. ಮತ್ತೆ ಇನ್ನೇನು ಸಮಾಚಾರ? ಏನೂ ಇಲ್ಲ ಸರ್, ಎಲ್ಲ ನೀವೇ ಹೇಳಬೇಕು. ನಂದು ಏನಿಲ್ಲಪ್ಪ. ನೀನು ರಾತ್ರಿ ಎಲ್ಲ ಮಲಗಿಲ್ಲ ಅನ್ಸತ್ತೆ. ತಿಂಡಿ ತಿಂದು ನೆಮ್ಮದಿಯಾಗಿ ಮಲ್ಕೋ. ಸರಿ ಸರ್. ಅಲ್ಲ ಅರವಿಂದ್, ದುಡ್ಡು ಬಂದ ಕೂಡಲೇ ನಿನ್ನ ಮಾತಿನ ವರಸೆನೇ ಬದಲಾಗೋಗಿದೆಯಲ್ಲ. ಅಟ್ಲೀಸ್ಟ್ ದುಡ್ಡು ಕಳಿಸಿದ್ ನೀವಾ, ಯಾಕೆ ಕಳಿಸಿದ್ರಿ ಅಂತನಾದರೂ ಕೇಳಬೇಕಲ್ವಾ? ಎಲ್ಲೋಯ್ತು ನಿನ್ನ ರೋಷ ಆವೇಶ ಎಲ್ಲ? ಸರ್ ಹಾಗೇನಿಲ್ಲ ಸರ್, ಇನ್ನೇನು ದುಡ್ಡಿನ ಬಗ್ಗೆ ಕೇಳೋಣ ಅಂತಿದ್ದೆ, ಅಷ್ಟರಲ್ಲಿ ನೀವೇ ಹೇಳ್ಬಿಟ್ರಿ. ಏನಕ್ಕೆ ಕಟ್ತಿದ್ದೀರಾ ಸರ್? ರೂಪ ಸೂಪರ್ ಸ್ಟಾರ್ ಆಗಬೇಕು. ಅದು ಆದಷ್ಟು ಬೇಗ ಆಗಬೇಕು. ಸರ್ ನಿಮ್ಮ ಉದ್ದೇಶ ಏನು ಅಂತ ನನಗೆ ಅರ್ಥ ಆಗ್ತಿಲ್ವಲ್ಲ. ಅದೆಲ್ಲ ನಿನಗೆ ಬೇಡದೇ ಇರೋ ವಿಷಯ. ಹೇಳಿದ ಕೆಲಸ ಮಾಡಿದ್ರೆ ಇದೇ ಥರ ನಿನಗೆ ದುಡ್ಡು ಬರ್ತಾನೇ ಇರುತ್ತೆ. ಇದು ಬರೀ ಅಡ್ವಾನ್ಸ್ ಅಷ್ಟೇ. ಯೋಚನೆ ಮಾಡು, ಯಾಕೆ ಅಂತ ಪ್ರಶ್ನೆ ಮಾಡ್ತೀಯ ಅಥವಾ ಹ್ಞೂ ಅಂತ ಕೆಲಸ ಮಾಡ್ತೀಯ? ನೀವು ಏನು ಹೇಳ್ತೀರ ಅದಕ್ಕೆ ಮಾಡ್ತೀನಿ ಸರ್. ಆದರೆ ನನ್ನ ರೂಪ ಇಲ್ಲಿ ಬರ್ತಾಳೆ, ಅವಳ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ. ಸರಿ ಸರ್. ಆದರೆ ನೀನು ರೂಪನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು. ಅವಳು ತುಂಬ ಎತ್ತರಕ್ಕೆ ಬೆಳಿಬೇಕು. ನೀವು ದುಡ್ಡು ಕೊಡ್ತೀನಿ ಅಂದರೆ ರೂಪನ ತುಂಬ ಚೆನ್ನಾಗಿ ನೋಡ್ಕೋತೀನಿ ಸರ್. ಆದರೆ ಒಂದು ಸ್ಮಾಲ್ ಡೌಟ್ ಸರ್. ಏನು? ರೂಪನ ಬಗ್ಗೆ ಇಷ್ಟೊಂದು ಕನ್ಸರ್ನ್ ತೋರಿಸ್ತಿದ್ದೀರಲ್ಲ, ಯಾಕೆ ಅಂತ ಗೊತ್ತಾಗಲಿಲ್ಲ. ನಾನು ಹೇಳ್ದಷ್ಟು ಮಾಡು. ಹಲೋ ಹಲೋ. ಅಯ್ಯ, ದುಡ್ಡು ಬರ್ತಾ ಇದೆ ತಾನೆ, ಅವ್ರು ಹೇಳಿದ ಕೆಲಸ ಮಾಡಕ್ಕೇನು? ಅದು ಬಿಟ್ಟು ಏಕೆ ಏನು ಎತ್ತ ಅದೆಲ್ಲ ನಮಗೆ ಬೇಕಾ? ಅದು ಸರಿ. ಸ್ವಲ್ಪ ತಡ ಆಗೋಯ್ತು. ಇಲ್ಲ, ಊರವ್ರ ಕಣ್ತಪ್ಸ್ ಬರೋದು ಸ್ವಲ್ಪ ಲೇಟ್ ಆಯಿತು. ಅಮ್ಮ, ಪೂಜೆ ಸಾಮಗ್ರಿ ಎಲ್ಲ ರೆಡಿ ಇದೆಯಾ? ತಗೊಂಬಂದ್ಬಿಡಿಮ್ಮ. ಅಕ್ಕ, ನರಸಿಂಹಣ್ಣ ಫೋನ್ ಮಾಡ್ತಿದ್ದಾರೆ. ಕಾರಣಾಂತರದಿಂದ ಊರವರು ನಮ್ಮ ಕುಟುಂಬದವ್ರ ಮೇಲೆ ಮುನ್ಸ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ದಯವಿಚ್ಚೆ, ಭಗವಂತ ಮನಸ್ಸು ಮಾಡಿದ್ರೆ ಎಲ್ಲರನ್ನೂ ಕರ್ಸ್ಕೊಂತ ತಗೊಳ್ಳಿ. ಪೊಲೀಸಪ್ಪ, ಏನ್ ಮಗ? ಅಣ್ಣ ಫೋನ್ ಮಾಡಿದ್ದ, ಬರಕ್ ಹೇಳ್ತಿದ್ದಾನೆ. ಏನಂತೆ ಒಂದು? ಏನೋ ಗೊತ್ತಿಲ್ಲ, ಮಾತಾಡ್ಬೇಕು ಅಂದ. ಸರಿ, ಹೋಗ್ಬಾ. ಹಂಗೆ ಅಣ್ಣನೂ ಪೂಜೆ ಕರ್ಕೊಂಡು ಬರ್ತೀನಿ. ರೀ, ನಾನು ಅಣ್ಣನ ಕರ್ಕೊಂಡು ಬಂದರೆ ನಿಮ್ಗೇನು ಬೇಜಾರಿಲ್ಲ ಅಲ್ವಾ? ನನಗೇನು ಬೇಜಾರು, ಬರಲಿ ಬಿಡಿ. ಪೊಲೀಸಪ್ಪ, ಸರಿ. ಅಣ್ಣ ಫೋನ್ ಮಾಡಿ ಕರೆದೆ. ಮನೇಲಿ ನಡೀತಿರೋ ಪೂಜೆ ಬಗ್ಗೆನಾ? ಯಾರು ನಾನು ಕರೀಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ, ನಾನೇ ನಾನು ಕರಿತಿದ್ದೀನಿ ಅಂತ ಬಾ. ಗಣಿ, ಸುಬ್ಬು ಎಲ್ಲರೂ ಇದ್ದಾರೆ, ಊರ್ ಜನ ಮಾತ್ರ ಇಲ್ಲ. ಆದರೆ ಏನು ಮಾಡೋದು, ನನ್ನ ತಪ್ಪೆ. ಗಂಡನ ಪರವಾಗಿ ಮಾತಾಡಿ ಅವ್ರಿಗೆ ಅವಮಾನ ಮಾಡಿದೆ. ಸೌಂದರ್ಯ ಅವರು ಬರ್ತಿದ್ದಾರೆ, ಅವರೆಲ್ಲರೂ ಬರ್ತಿರಾಗ ನೀನಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಲ್ವಾ? ಬಾ ಹೋಗೋಣ. ಎಲ್ಲೂ ಬರಲ್ಲ ಬಿಡಿ. ಯಾಕಣ್ಣ ಬರಲ್ಲ? ಪೊಲೀಸಪ್ಪ ಬೈತಾರಂತನಾ? ನಿನ್ಗೆ ಗೊತ್ತಾ, ನಾನೇ ಪೊಲೀಸಪ್ಪನಿಗೆ ನಿನ್ನನ್ನು ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದೀನಿ. ಪುರೋಹಿತರು ಬಂದಿದ್ದಾರೆ, ಇನ್ನೇನು ಪೂಜೆ ಶುರು ಆಗತ್ತೆ. ಬಾ. ಯಾಕಣ್ಣ ಸುಮ್ಮನೆ ನಿಂತಿದ್ಯಾ? ಬರಲ್ವಾ? ಸರಿ, ನೀನು ಬರಲ್ಲ ಅಂದರೆ ನಾನು ಹೋಗಲ್ಲ. ನಾನು ಹೋಗದೆ ಇದ್ರೆ ಪೂಜೆನೂ ನಡೆಯಲ್ಲ. ಇದೆಲ್ಲ ಆಗಬೇಕಾ? ಮನೆ ಮಗನಾಗಿ ನೀನೇ ಬರಲಿಲ್ಲ ಅಂದರೆ ಹೆಂಗೆ? ಬಾಣ.
ಮನ್ಸಲ್ಲಿ ಬೆಟ್ಟದಷ್ಟು ನೋವು ಇಟ್ಕೊಂಡು ಮುಂದೆ ನನ್ನಂತ ಇದ್ರೆ ನನಗೇನು ಗೊತ್ತಾಗಲ್ಲ ಅನ್ಕೊಂಬಿಡಕ್ಬಿಡಿ. ಎಷ್ಟೇ ಆದರೂ ನಾನು ನೀನು ಒಡ ಹುಟ್ಟಿದ ಅಣ್ಣ ಅನ್ನೋದನ್ನ ಮರಿಬೇಡ. ಏನು ನೋವಣ್ಣ, ನಾನು ನನ್ನ ಗಂಡನ ಜೊತೆ ಅವ್ರ ಮನೇಲಿ ಖುಷಿಯಾಗೇ ಇದ್ದೀನಿ. ನೀನು ನಿಜವಾಗ್ಲೂ ಖುಷಿಯಾಗಿದೆಯಾ? ಹ್ಞೂ ಅಣ್ಣ. ಖುಷಿ ಅಂದ್ರೆ ಯಾವ ಥರ? ಅವ್ರ ಮನೇಲಿ ಕೆಲ್ಸದವ್ರ ಥರ ಇರಲ್ಲ? ನೀನು ಖುಷಿಯಾಗಿದೆಯಾ ಅನ್ನೋದನ್ನ ನನ್ನ ಮೇಲೆ ನಾಣೆ ಮಾಡಿ ಹೇಳಿ. ನೀನು ನಿನ್ನ ಗಂಡ ಎಷ್ಟು ಖುಷಿಯಾಗಿದ್ದೀರ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಿನ್ನೆ ರಾತ್ರಿ ನಿನ್ನ ಗಂಡ ನಿನ್ನ ಬೈತಿದ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ.